ಜಾಯಿನ್ ಆಗಿದೆ ಯಾಕಂತಂದ್ರೆ ಓವರ್ ವೆಯ್ಟ್ ಇದ್ದೆ. ಅದು ವೆಯ್ಟ್ ಇಷ್ಟು ಇತ್ತು ಹೇಳ್ಕೊಳ್ಲಿಕ್ಕೂ ಒಂಥರ ಅನಿಸ್ತದ. 95 kg ಇದ್ದೆ. ನಡಿಬೇಕಾದ್ರೆ ಒಂಥರ ಕುಂಬಳಕಾಯಿ ರೋಡ್ ಮೇಲೆ ಹಾಕಿದ್ರೆ ಹೆಂಗ್ ಉರುಳಾಡ್ಕೊಂಡು ಹೋಗ್ತಿತ್ತಲ್ಲ ಆ ತರ ನಡೀತಾ ಇದ್ದೆ. ಸೊ ಬಾಳ ಅಂದ್ರೆ ಬಾಳ ಪ್ರಾಬ್ಲಮ್ ಇತ್ತು ಸರ್. ಅದ್ರ ಜೊತೆಗೆ ತಲೆ ಕೂದ್ಲಿಂದ ಹಿಡ್ಕೊಂಡು ಕಾಲ್ ತನನು ಕೆಲವೊಂದ್ ಸಮಸ್ಯೆಗಳಿತ್ತು. ಅದ್ರಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ಥೈರಾಯ್ಡ್ ಇತ್ತು, ಕೊಲೆಸ್ಟ್ರಾಲ್ ಇತ್ತು ಹೈ, ಮತ್ತೆ ಇದು ಆರ್ಥರೈಟಿಸ್ ಇತ್ತು, ಅಸ್ತಮ ಇತ್ತು. ಬಂದು ಕಮ್ಯುನಿಟಿಗೆ ಜಾಯಿನ್ ಆದೆ. ಒಂದು 10 ದಿವಸದಲ್ಲಿ ಸರ್ ನನ್ಗೆ ರಿಸಲ್ಟ್ ಒಂದು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಫಸ್ಟ್ ಡೇನೆ ಒಂದು ರಿಸಲ್ಟ್ ನಂದು ಅಮೇಸಿಂಗ್ ರಿಸಲ್ಟ್ ಅಂತಂದ್ರೆ ಬೆಳಗ್ಗೆ ನಾನು ಒಂದು ಕ್ಲಬ್ಬಿಗೆ ಹೋಗಿ 2 ಗ್ಲಾಸ್ ಟೀ, ಒಂದು ಟಿಫಿನ್ ತಗೊಂಡೆ. ಬೆಳಗಿಂದ ಸಾಯಂಕಾಲ ತನ ಅಂದ್ರೆ ನಂದು ಡ್ಯೂಟಿ ಸ್ಟಾರ್ಟ್ ಆಗ್ತಾ ಇದ್ದಿದೆ 9:30 4:30 ತನ. ಸೊ ಆ ಟೈಮ್ ನಲ್ಲಿ ನಾನು ಒಂದು 10 ರಿಂದ 12 ಸಲ ವಾಶ್ರೂಮ್ ಹೋದೆ ಸರ್. ನಂಬರ್ 1 ಗೆ ಬಾಡಿ ಲೈಟ್ ವೆಯ್ಟ್ ಅನಿಸ್ಲಿಕ್ಕತ್ತು. ಬಹಳ ಒಂಥರ ಖುಷಿ ಆಗ್ಲಿಕ್ಕತ್ತು ಸರ್. ಫಸ್ಟ್ ಡೇ ರಿಸಲ್ಟ್ ಅವತ್ತೇ ಸಾಯಂಕಾಲ ಮನೆಗ್ ಬಂದು ಊಟ ಗೀಟ ಮಾಡ್ಕೊಂಡು 9 ಗಂಟೆಗೆ ಮಲ್ಕೊಂಡಾಕಿ ಬೆಳಗ್ಗೆ ವಿತೌಟ್ ಅಲಾರಾಮ್, ವಿತೌಟ್ ಯಾರ್ದು ಒಂದು ಕರಿಯೋದಿಲ್ಲ ಏನಿಲ್ಲ. ಆ ಇದ್ರಲ್ಲಿ ನಾನು 4 ಗಂಟೆಗೆ ಎದ್ದೆ ಸರ್. ನಾನು 4 ಗಂಟೆಗೆ ಎದ್ದು ಒಂದು ½ an hour ಮೆಡಿಟೇಷನ್ ಮಾಡಿ ವಾಕಿಂಗ್ ಹೋಗಿ ಬಂದೆ. 3 ಕಿಲೋಮೀಟರ್ ನಡ್ಕೊಂಡು ಬಂದೆ ಸರ್. ಅಮೇಸಿಂಗ್ ರಿಸಲ್ಟ್ ಸರ್ ಫಸ್ಟ್ ಡೇದು ನಂದು. ಹೀಗೆ ಮೇಡಮ್ ಒಂದು 10 ಹೆಜ್ಜೆ ಕಿತ್ತಿಡಕ್ ಆಗ್ತಿದ್ದಿಲ್ಲ ಅಂತ ಹೇಳಿದ್ರಿ. ಫಸ್ಟ್ ಡೇ 3 ಕಿಲೋಮೀಟರ್ ಹೋಗ್ಬಂದ್ರ? ಹೌದು ಸರ್, ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಸರ್. ಅವತ್ತು ಸ್ಟಾರ್ಟ್ ಆಗಿದ್ದು ವಾಕಿಂಗ್, ಇವತ್ತು ತನ ಸ್ಟಾಪ್ ಆಗಿಲ್ಲ ಸರ್. ಕಂಟಿನ್ಯೂ ವಾಕಿಂಗ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಯೋಗ ಮಾಡ್ಕೊಳ್ತೀನಿ. ಸೊ ಇದೇ ತರ ಇದ್ದೆ. ಒಂದು 3 month ಒಳಗೆ ನನಗೆ ಒಂದು ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹೆಂಗಂದ್ರೆ ಫಸ್ಟ್ ನನಗೆ ಥೈರಾಯ್ಡ್ ಅದು 1 month ಅಲ್ಲೇ ರಿಸಲ್ಟ್ ಬಂದಿದೆ. ಬಟ್ ನಾನು ಹೋಗಿ ನಮ್ ಫಿಸಿಷಿಯನ್ ಗೆ ಭೇಟಿ ಆದಾಗ ಅವ್ರು ಏನಂದ್ರು, ಸಡನ್ ಸ್ಟಾಪ್ ಮಾಡೋದ್ ಬೇಡ, ಇದೊಂದ್ ತಿಂಗಳು ಹಾಫ್ ಟ್ಯಾಬ್ಲೆಟ್ ತಗೊಂಡ್ ನೋಡ್ರಿ ಅಂತಂದ್ರು. ಹಾಫ್ ಟ್ಯಾಬ್ಲೆಟ್ ತಗೊಂಡ್ ನೋಡಿದೆ ಸರ್. ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದೆ, ನಾರ್ಮಲ್ ಬಂತು. ಮತ್ತೆ ಇನ್ನೊಂದ್ಸಲ ಟೋಟಲಿ ಬಿಟ್ಟು ನೋಡ್ರಿ ಅಂತಂದ್ರು, ಬಿಟ್ಟು ನೋಡಿದೆ ಸರ್. ಅವಾಗ್ಲೂ ನಾರ್ಮಲ್ ಇತ್ತು. ಸೊ ಫಿಸಿಷಿಯನ್ ಏನ್ ಮಾಡಿದ್ರು, ನಿಮ್ ಟ್ಯಾಬ್ಲೆಟ್ ಸ್ಟಾಪ್ ಮಾಡೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ರು. ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಹೈ ಇತ್ತು ಅಂತ ಅಂದಲ್ಲ, ಅದು ಕೂಡ ನಾರ್ಮಲ್ ಸ್ಟೇಜ್ ಬಂದಿತ್ತು ಸರ್. 2 ಒಟ್ಟಿಗೆ ಬಂದ ಸರ್ ರಿಸಲ್ಟ್ ನನ್ಗೆ. ಅವತ್ತು ಟ್ಯಾಬ್ಲೆಟ್ ಮತ್ತೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಬಿಟ್ಟೆ ಸರ್. ಆಮೇಲೆ ಆರ್ಥರೈಟಿಸ್ ಮತ್ತೆ ಅಸ್ತಮ ಸರ್, ಅದು ಕೂಡ ಅಷ್ಟೇ ವಿತಿನ್ 6 month ಒಳಗ ಅದನ್ನು ರಿಸಲ್ಟ್ ನಾರ್ಮಲ್ ಸ್ಟೇಜ್ ಬಂತು. ಮತ್ತೆ ಏನಂದ್ರೆ ವೆಯ್ಟ್ 95 kg ಇದ್ದಿದ್ದು ವಿತಿನ್ 6 month ಒಳಗೆ 75 kg ಸರ್. ಅಮೇಜಿಂಗ್ ರಿಸಲ್ಟ್. 20 ಕಿಲೋ. ಈ ತರ ಒಂದು ರಿಸಲ್ಟ್ ತಗೊಂಡೆ ಸರ್. ಮತ್ತೆ ಮುಖದಲ್ಲಿ ಬಹಳಷ್ಟು ಟ್ಯಾನ್ ಗಳಿದ್ದವು ಸರ್. ಅವೆಲ್ಲ ಹೋದವು ಸರ್. ಕೂದಲು ಕೂಡ ಅಷ್ಟು ಬಹಳ ಉದುರ್ತಾ ಇತ್ತು. ಆ ಕೂದಲು ಕೂಡ ಚೆನ್ನಾಗ್ ಬರ್ಲಿಕ್ಕತ್ತು. ಸೊ ಹೇಳಿದ್ನಲ್ಲ ಮೊದ್ಲೇ, ತಲೆ ಕೂದ್ಲಿಂದ ಹಿಡ್ಕೊಂಡು ಕಾಲ್ ತನ ನನ್ಗೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ ಒಂದು ಪ್ರಾಬ್ಲಮ್ಸ್ ಇಂದ ವಿಮುಕ್ತಳಾಗ್ತಾ ಬಂದೆ ಸರ್. ಮುಕ್ತಳಾಗ್ತಾ ಬಂದ್ಮೇಲೆ ಏನಾಯ್ತಂದ್ರೆ ಲೈಫ್ ಸ್ಟೈಲ್ ಬಹಳ ಚೇಂಜ್ ಆಗ್ತಾ ಹೋಯ್ತು. ಮೊದಲು ಕಾಲೇಜ್ ಲೈಫ್ ಅಲ್ಲಿ ಏನ್ ಎಂಜಾಯ್ಮೆಂಟ್ ಲೈಫ್ ನಾ ಮಾಡ್ತಾ ಇದ್ದೆ, ಅದೇ ಲೈಫಿಗೆ ಮತ್ತೆ ಬಂದು ಮುಟ್ಟಿದೆ ಸರ್. ತುಂಬಾ ಖುಷಿ ಅನಿಸ್ತದ. ಸೊ ಈ ಕಮ್ಯುನಿಟಿಗೆ, ನಮ್ಮ ಸ್ಪಾನ್ಸರ್, ನಮ್ಮ ಕೋಚ್ಗೆ ಎಲ್ಲರಿಗೂ ಇವಾಗ ನಿಮ್ಗೆ ಎಷ್ಟು ಏಜ್ ಮೇಡಮ್? 62 ಸರ್. ನನಗೆ 26 ಅನಿಸ್ತಾ ಇತ್ತು. ಹೌದು ಸರ್. ಮುಖದಲ್ಲಿ ಒಂದೊಂದು ಸುಕ್ಕಿಲ್ಲ ಸರ್. ನಂದು ಒಂದು ಸುಕ್ ಕಾಣಲ್ಲ ಸರ್. 62 ವಯಸ್ಸು ಇರೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದಾರ್ರಿ? ಹೊಟ್ಟೆ ಕಿಚ್ಬಿಡ್ತಾರೆ ಸರ್. ಕರೆದ್ರೆ ಕೆಲವರು ಬರ್ತಾರೆ, ಕೆಲವ್ರು ಬರುದಿಲ್ಲ. ಒಂದು 8 ಜನಕ್ಕೆ ನಮ್ ಫ್ರೆಂಡ್ ಸರ್ಕಲ್ ಗೆ ಕೊಡ್ಸಿದೀನಿ ಸರ್, ತಗೊಳ್ತಾ ಇದಾರ. ಇನ್ ಕೆಲವ್ರು ಏನಂತಂದ್ರೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿ ಕೆಲವ್ರು ತಗೊಳ್ತಾ ಇಲ್ಲ. ಜನಕ್ಕೆ ನೋಡಿ ಜನಕ್ಕೆ ಊಟ ಮಾಡಕ್ಕೆ, ನೀರು ಕುಡಿಯಕ್ಕೆ ಬೇಜಾನ್ ಟೈಮ್ ಸಿಗುತ್ತೆ. ಹೌದಾ? ಎದ್ದೋಗಿ ಉಚಿತ ಟೈಮ್ ಸಿಗಲ್ಲ ಅವ್ರಿಗೆ. ಕರೆಕ್ಟ್? ಎಸ್, ಸೂಪರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳಿ ನಿಜವಾಗ್ಲೂ ಮೈ ಜುಮ್ ಅನ್ಸುತ್ತೆ. ಟೋಟಲ್ ಗುಜರಿ ಗಾಡಿ ಶೋರೂಮ್ ಗಾಡಿ ಆಗಿದೆ ಇವಾಗ. ಹೌದು ಸರ್. ನಿಮ್ದು ಫೋಟೋ ಇದ್ರೆ ಹಾಕ್ತೀರೇನ್ರಿ ಸರ್? ಕಳಿಸ್ಕೊಟ್ಟಿದ್ನಲ್ಲ ಸರ್ ನಿಮ್ಗೆ. ಅಯ್ಯೋ, ನನ್ನ ಫೋನ್ ಅಲ್ಲಿ ಇದೆ, ಹಾಕ್ತೀನಿ. ಅದು ಕನೆಕ್ಟ್ ಆಗ್ಬಿಟ್ಟು ಹಾಕ್ತೀನಿ. ನೀವೇ ಹಾಕಿ, ಹೇಳ್ತೀನಿ. ಅಲ್ಲಿ ಶೇರ್ ಬರಲ್ಲ ನನಗ. ನಾನು ಹೇಳ್ತೀನಿ, ಅಲ್ಲಿ ಕೆಳಗಡೆ ಗ್ರೀನ್ ಬಟನ್ ಇದೆ, ಶೇರ್ ಸ್ಕ್ರೀನ್, ಅದನ್ನ ಮುಟ್ಟಿ. ಶೇರ್ ಅಲ್ರೊಳಗೆ ಒಂದ್ ಯಾವ್ದೋ ಒಂದು ಹಾಕಿ ನೋಡೋಣ. ಹಾಕ್ತಾ ಇದೀನಿ ಸರ್. ಬಂತು ಸರ್? వచ్చింది. ಓಕೆ. ಇದೇನ್ರಿ ಮಾರಿ ಮುತ್ತು ಇದ್ದಂಗಿದೆ.
ಓಕೆ 62 ವಯಸ್ಸಂದ್ರೆ ಯಾರು ಅಂತಾರೆ ಇದಕ್ಕೆ? ಸೂಪರ್ 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 ಟ್ರಾನ್ಸ್ಫಾರ್ಮೇಶನ್. ಅಂಡ್ Thank ಏನ್ ವರ್ಕ್ ಮಾಡ್ತಾ ಇದ್ರಿ ಮೇಡಮ್? ನಾನು ರಿಟೈರ್ಡ್ ಸೀನಿಯರ್ ನರ್ಸಿಂಗ್ ಆಫೀಸರ್ ಸರ್. ಆಫೀಸರ್. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಏನ್ ವರ್ಕ್ ಮಾಡ್ತಾವ್ರೆ? ಅವರು ಡೆಪ್ಟಿ ಡೈರೆಕ್ಟರ್ ಸರ್ ಹೆಲ್ತ್ ರಿಟೈರ್ಡ್ ಆಗಿದ್ದಾರೆ ಸರ್ ಅವರು ಕೂಡ. ಅವರು ಡಾಕ್ಟರ್. ಎಸ್ ಸರ್. ಓಕೆ, ಸೊ ಟೋಟಲ್ ಫ್ಯಾಮಿಲಿ ಹ್ಯಾಪಿ ಇದೆ ಇವಾಗ? ಎಸ್ ಸರ್. ಮನೇಲಿ ಎಲ್ಲರೂ ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್, ಮಕ್ಕಳು ಸೊಸೆದಿರು ಎಲ್ಲರೂ. ಎಲ್ಲರೂ So, ಡಾಕ್ಟರ್. ಹಾ sir. ಓಕೆ, ಯಾರಿಗೆಲ್ಲ ಖುಷಿ ಆಯ್ತು ಒಂದು ಹಾರ್ಟ್ ಕೊಡಿ, ರೆಡ್ ಆಫ್ ಸ್ಕ್ರೀನ್. ಸೊ ಹೆಲ್ದಿ ಏಜಿಂಗ್ ಅಂತ ಏನ್ ಮೊನ್ನೆ ನಮ್ಮ ಹೊಡೆದ್ಮನಿ ಸರ್ ಮಾಡಿದ್ರು, ಅದಕ್ಕೆ ಎಕ್ಸಾಂಪಲ್ ಇವರು. 62 ವಯಸ್ಸು ಅಂತಾರೆ, ಒಂದು ನೆರೆಯೇ ಇಲ್ಲ ಅಂತಾರೆ. ಹೌದಾ? ವಾವ್, ಸೂಪರ್ ಮೇಡಮ್, ತುಂಬಾ ಖುಷಿ ಆಗೋಯ್ತು. ಹೌದೇನ್ರಿ ನಾಗರತ್ನ ಮೇಡಮ್, ನಿಮ್ಗೂ ಖುಷಿ ಆಯ್ತಾ? ನೀವು ಶೇಕ ಕುಡಿದ್ರಿ? ಕೇಳಕ್ ಖುಷಿ ಆಗಿದೆ ಸರ್, ಇದು ಶೇಕ್ ಕುಡಿದ್ಮೇಲೆ ನೋಡ್ತೀನಿ ಸರ್ ಮತ್ತೆ.